ಆಸೆ ಇಲ್ಲದೆ ಇದ್ದವರು RSSಲ್ಲಿ ಇರ್ತಾರೆ, ಆಸೆ ಇರೋರೇ BJPಲಿ ಇರ್ತದೆ, ಆಸೆ ಇದ್ದಾದಮೇಲೆ ಇಂಥವೆಲ್ಲ ದೌರ್ಬಲ್ಯಗಳು ಇರ್ತವೆ. ಪ್ರತಾಪ್ ಸಿಂಹ ಅವರೇ, JCB ಪಕ್ಷದ ತಯಾರಿ ಹೇಗೆ ನಡೀತಾ ಇದೆ? ನನಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ, ನಿಮ್ಮ ತಂಡದ ಬಸನಗೌಡ ಪಾಟೀಲ್ ಯತ್ನಾಳ್ರು, ನಮ್ಮ ತಂಡ, ನಾನು ನೋಡಿ ಸ್ಪಷ್ಟ ಹೇಳಿದ್ವಿ. ನಾನು ಇನ್ನೊಂದು ಸರಿ ಹೇಳಿದ್ದು ಭಾಳ ಸ್ಪಷ್ಟವಾಗಿ, ನಮ್ಮಪ್ಪ RSS ಇಂದ ಬಂದವರು, ಅವರು ನಾಗ್ಪುರದಲ್ಲಿ OTC ಮಾಡಿದಂಥವ್ರು. ನಮ್ಮಪ್ಪ RSS ಇದು ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು, ಹಾಸನ ಜಿಲ್ಲೆನಲ್ಲಿ ಪಂಚಾಯತಿಲಿ ಗೆದ್ದು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ, 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ದವರು. ಆನಂತರ ಜೀವನ ಪರ್ಯಂತ ಅವರು BB ಶಿವಪ್ಪನವರಿಗೆ ಕೆಲಸವನ್ನು ಮಾಡಿದರು. BB ಶಿವಪ್ಪನವರು BJP ಬಿಟ್ಟು ಹೋದಾಗ ನಮ್ಮಪ್ಪ ಅವ್ರ ಜೊತೆ ಹೋಗಲಿಲ್ಲ, BJPಯಲ್ಲಿ ಉಳಿದವರು. ನನ್ನ ಹಿನ್ನೆಲೆ ಈ ಥರದ್ದು. ನಾನು ಸಂಸದನಾಗಿ 10 ವರ್ಷ ನಾನು ಕೆಲಸವನ್ನು ಮಾಡಿದರೆ ನನಗೊಂದು ಅವಕಾಶ ಸಿಕ್ಕಿದರೆ ಅದು RSSಯಿಂದ ನನಗೆ ಸಿಕ್ಕಿದ್ದು. ನಾನು ಒಂಥರ ಅವರ ಒಂದು ಆಶೀರ್ವಾದದಿಂದ ನಾನು ಟಿಕೆಟ್ ಪಡ್ಕೊಂಡವನು. ಹಾಗಾಗಿ ನಾನು BJPಯಲ್ಲೇ ಇರುವಂಥವನು. ಯಾವುದೋ JCB ಯಾವುದೋ ಇರುತ್ತೋ ಅಥವಾ ಹಿಟಾಚಿ ಇರುತ್ತೋ ನನಗದು ಗೊತ್ತಿಲ್ಲ. ಒಂದು ವೇಳೆ ನನಗೆ ಆ ಥರ ಹಿನ್ನೆಲೆ ಇಲ್ಲ ಅಂದಿದ್ದರೆ 2024 ಮಾರ್ಚ್ 12ನೇ ತಾರೀಕು DK ಶಿವಕುಮಾರ್ ಅವರು ನನ್ನನ್ನು ಕಾಂಗ್ರೆಸ್ಸಿಗೆ ಆಹ್ವಾನ ಮಾಡಿದ್ದಿನೇ ನಾನು ಹೋಗಿ ಅವ್ರ ಪಕ್ಷದಿಂದ ನಿಂತು ಇವತ್ತು ಮೈಸೂರಿಂದ ಕಾಂಗ್ರೆಸ್ಸಿಂದ MP ಆಗಿರ್ತಿದ್ದೆ. ಅಷ್ಟೇ, ಗೆಲ್ಲೋದು ನಾನೇ ಆಗಿರ್ತಿದ್ದೆ, ಅದ್ರ ಬಗ್ಗೆ ಡೌಟ್ ಇಟ್ಕೊಳ್ಬೇಡಿ ಆಯಿತಾ. ಅಲ್ಲಿರ್ತಿದ್ದೆ. ಆದರೆ ನಾನು ಅದಕ್ಕೋಸ್ಕರ ಬಂದಿರೋನಲ್ಲ. ನಾವು RSSಯಿಂದ ಪ್ರಭಾವಿತನಾಗಿ ಬಂದಿರೋನು. ನಾನು ಚಿಕ್ಕದ್ರಲ್ಲಿ ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಾನು RSSನ ITC ಕ್ಯಾಂಪನ್ನು ಮಾಡಿರೋನು. ನನ್ನ ಹಿನ್ನೆಲೆ ಇಂಥದ್ದು. ಹಾಗಾಗಿ ನಾನು ಸಿದ್ಧಾಂತಕ್ಕೆ ಪೂರಕವಾದಂಥ ವಿಚಾರಗಳಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಯಾವ ವೇದಿಕೆನೂ ಹಂಚ್ಕೊಳ್ಳೋಕೆ ಹೋಗಿಲ್ಲ. ಮೊನ್ನೆ ಕನ್ನೇರಿ ಮಠದ ಸ್ವಾಮೀಜಿ ಕರೆದಿದ್ರಬೇಕಾದ್ರೆ ಗುಂಪೊಳಗಡೆ ನಾನೂ ಇದ್ದೆ. ಅದು ಬಿಟ್ಟರೆ ನಾವ್ಯಾವುದೋ JCB ಓಡಿಸ್ತೀನಿ, ಹಿಟಾಚಿ ಓಡಿಸ್ತೀನಿ, ಅದು ಅವರ ಯೋಚನೆಗಳು. ಅವರಿಗೆ ಯೋಗಿ ಆದಿತ್ಯನಾಥ್ ಅವರ ಥರದ ಆಡಳಿತವನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂಥದ್ದು ಅಗತ್ಯತೆ ಇದೆ ಅಂತ ಅವ್ರ ಯೋಚನೆ. ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನಾನು ಯಾವುದೋ ಪ್ರತ್ಯೇಕವಾದಂಥ ಪಕ್ಷ, ನಾನ್ಯಾವುದು ಒಂದು ಬಂಡಾಯ ಗುಂಪೊಳಗಡೆ ಇದ್ದೀನಿ ಆ ಥರದ್ದೆಲ್ಲ. ವಫ್ ಇರ್ಬೋದು, ಅಕ್ರಮ ಬಾಂಗ್ಲಾ ವಲಸಿಗರಿರ್ಬೋದು, ಅವೆಲ್ಲ ಪೂರಕವಾದಂಥ ವಿಚಾರಗಳಿತ್ತು. ಅವ್ರು ತೆಗೆದುಕೊಂಡ್ರು. ಅವರು BJP ಅವರೇ. ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು, ಅವರು BJP ಅವರೇ. ಅದನ್ನು ಬೇರೆಯವ್ರನ್ನ ನಮ್ಮಲ್ಲಿ ಪಾರ್ಟಿನಲ್ಲಿ ಸ್ಟೇಟ್ ಪಾರ್ಟಿಯವ್ರು ತೊಗೊಂಡ್ರೆ ಅಲ್ಲೂ ಹೋಗಿ ಭಾಷಣ ಕೊಡ್ತಿದ್ದೆ. ಅವ್ರು ಹೇಳಿದ್ದಕ್ಕೆ ಕೆಲಸಕ್ಕೆ ಹೋಗ್ತೀನಿ, ಅವ್ರು ಬಂದಾಗಲೂ ರಿಸೀವ್ ಮಾಡೋಕ್ಕೆ ಹೋಗ್ತೀನಿ, ಇವ್ರು ಕರೆದಿಲ್ಲ ಇವ್ರದಕ್ಕೆ ಹೋಗ್ತೀನಿ, ಇನ್ನೊಂದು ಹಿಂದುತ್ವಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಸಂಘಟನೆಯವ್ರು ಕರೆದ್ರೂ ಕೂಡ ಅದಕ್ಕೆ ಹೋಗ್ತೀನಿ, ಅಭಿವೃದ್ಧಿ ವಿಚಾರಕ್ಕೆ ಕರೆದ್ರೂ ಅದಕ್ಕೂ ಹೋಗ್ತೀನಿ. ನಾನು ಒಂದಕ್ಕೆ ಇದಕ್ಕೆ ಅಂತಲ್ಲ, ನನ್ನ ಸಿದ್ಧಾಂತಕ್ಕೆ ಪೂರಕವಾಗಿದ್ದರೆ ಆ ಚೌಕಟ್ಟಿನೊಳಗಡೆ ನಾನು ಯಾರ ಜೊತೆ ಬೇಕಾದ್ರೂ ಕೆಲಸನ ಮಾಡ್ತೀನಿ.